ಒಂದೇ ಸಮಯಕ್ಕೆ ಸಿಎಂ ಕರೆ ವೀಕ್ಷಣೆ, ಡಿಸಿಎಂ ಅಧಿಕಾರಿಗಳ ಸಭೆ. ಇಂದು ಮಧ್ಯಾಹ್ನ ಸಿಎಂ ಡಿಕೆ ಮಲ್ಲಘಟ್ಟ ಕೆರೆ ಕಾಮಗಾರಿಯನ್ನ ವೀಕ್ಷಣೆ ಮಾಡಲಿದ್ದಾರೆ. ಅದೇ ಸಮಯಕ್ಕೆ ಡಿಸಿಎಂ ಪರಮೇಶ್ವರ್ ಅವರಿಂದ ಡಿಸಿ ಕಚೇರಿಯಲ್ಲಿ ಸಭೆ ಆಗುತ್ತೆ. ಮೊದಲ ಭೇಟಿಯಲ್ಲೇ ಸಿಎಂ ಜೊತೆ ಡಿಸಿಎಂ ಪರಮೇಶ್ವರ್ ಗೈರಾಗುವಂತಹ ಸಾಧ್ಯತೆ. ಸಿಎಂ ಕಾರ್ಯಕ್ರಮದಿಂದ ದೂರ ಉಳಿತಾರ ಹಾಗಾದ್ರೆ ಡಿಸಿಎಂ ಪರಮೇಶ್ವರ್ ಬೆಂಬಲಿಗರಲ್ಲಿ ಒಂದು ರೀತಿಯಾದಂತಹ ಅಸಮಾಧಾನದ ಸ್ಫೋಟ ಭುಗಿಲೆದ್ದಿದೆ. ಡಿಸಿಎಂ ಪರಮೇಶ್ವರ್ಗೆ ಇನ್ವಿಟೇಷನ್ ಹೋಗಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ತೀವ್ರ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೋಡಿ, ಒಂದೇ ಸಮಯಕ್ಕೆ ಸಿಎಂ ಕೆರೆಯನ್ನ ವೀಕ್ಷಣೆ ಮಾಡೋದಕ್ಕಂತ ಹೇಳಿ ತೆರಳುತ್ತಿದ್ದಾರೆ. ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪಾಲ್ಗೊಳ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಇವತ್ತು ಮಧ್ಯಾಹ್ನ ಸಿಎಂ ಡಿಕೆ ಮಲ್ಲಘಟ್ಟ ಕೆರೆ ಕಾಮಗಾರಿ ಅದನ್ನ ವೀಕ್ಷಣೆ ಮಾಡೋದಕ್ಕಂತ ಹೇಳಿ ತೆರಳುತ್ತಿದ್ದಾರೆ. ಅವರ ಜೊತೆ ಏನಾದ್ರೂ ಪರಮೇಶ್ವರ್ ಅವರು ಹೋಗ್ತಾರಾ ಅಥವಾ ದೂರ ಉಳಿತಾರಾ? ಯಾಕಂತಂದ್ರೆ ಇನ್ವಿಟೇಷನ್ ಹೋಗಿಲ್ಲ ಅಂತೆ, ನೀವು ಕೂಡ ಬನ್ನಿ ಅಂತ ಹೇಳಿ. ಸೊ ಹಾಗಾಗಿ ಇನ್ವಿಟೇಷನ್ ಇಲ್ಲ ಅಂತಂದ್ರೆ ಹೇಗೆ ಹೋಗೋದು? ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಹೇಶ್, ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಡ್ತಿದ್ದಾರೆ. ಸಂದರ್ಭದಲ್ಲಿ ಈಗ ಸಹಜವಾಗಿ ನಾವು ಗಮನಿಸಿದಾಗ ಹಿಂದೆ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲೇ ಹೋದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ಸಾಥ್ ಕೊಡ್ತಾ ಇದ್ರು. ಆದ್ರೆ ಈ ಒಂದು ವಿಚಾರದಲ್ಲಿ ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಅವರಿಗೆ ಇನ್ವಿಟೇಷನ್ ಹೋಗಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಏನಾದ್ರೂ ದೂರ ಉಳಿತಾರಾ ಹೆಂಗೆ? ದೀಪಾ, ಏನು ಈಗ ತುಮಕೂರಲ್ಲಿ ಪ್ರಭಾವಿ ನಾಯಕ ಏನು ಮತ್ತೆ ಡಿಸಿಎಂ ಕೂಡ ಇದ್ದಾರೆ ಏನು ಪರಮೇಶ್ವರ್ ಅವರು. ಇದೇ ಅಂದ್ರೆ ಒಂದೇ ದಿವಸದಲ್ಲಿ ಈಗ ಸಿಎಂ ಕೂಡ ತುಮಕೂರು ಜಿಲ್ಲೆಗೆ ಮೊದಲ ಬಾರಿಗೆ ಭೇಟಿ ಕೊಡ್ತಾ ಇದ್ದಾರೆ, ಡಿಸಿಎಂ ಕೂಡ ಮೊದಲ ಬಾರಿಗೆ ಭೇಟಿ ಕೊಡ್ತಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಪ್ರೋಟೋಕಾಲ್ ಅಲ್ಲಿ ಏನು ಸಿಎಂ ಆ ಒಂದು ಟಿಪಿನಲ್ಲಿ ಡಿಸಿಎಂ ಅವರ ಹೆಸರನ್ನ ಬಳಸಬೇಕಾಯ್ತು. ಕಾಮನ್ ಆಗಿ ಅಂದ್ರೆ ಸಾಮಾನ್ಯವಾಗಿ ಬಳಸುವಂತಹ ಶಾಸಕರು ಸಂಸದರು ಈ ತರದ ಒಂದು ಅಂಶ ಇದು ಏನು ಪದ ಬಳಕೆ ಬಳಸಿದ್ದಾರೆ ಹೊರತು, ಆದ್ರೆ ಡಿಸಿಎಂ ಹೆಸರನ್ನ ಬಳಸಿಲ್ಲ ಅಂತೇಳಿ ಈಗ ಅಭಿಮಾನಿಗಳಲ್ಲಿ ಆಕ್ರೋಶ ಬಗೆದಿರ್ತಕ್ಕಂಥದ್ದು. ಏನಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಪ್ರತಿ ಪ್ರೋಟೋಕಾಲ್ ಅಲ್ಲೂ ಕೂಡ ಇವರ ಒಂದು ಹೆಸರನ್ನ ಮೆನ್ಷನ್ ಮಾಡ್ತಾ ಇದ್ರು. ಆದ್ರೆ ಅಂದ್ರೆ ತುಮಕೂರು ಸ್ವತಃ ತುಮಕೂರು ತವರು ಜಿಲ್ಲೆ ಏನು ಪರಮೇಶ್ವರ್ ಅವರ ಜಿಲ್ಲೆಗೆ ಬರುವಂತ ಸಂದರ್ಭದಲ್ಲಿ ಇವರ ಹೆಸರನ್ನು ಮೆನ್ಷನ್ ಮಾಡದಲ್ಲೇ ಇರೋದು ಈಗ ಏನು ಈ ಒಂದು ವಿವಾದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಅಂದ್ರೆ ಏನು 3 ಗಂಟೆಗೆ ಏನು ಡಿಕೆ ಶಿವಕುಮಾರ್ ನೊಣವಿನ ಕೆರೆಗೆ ಬರ್ತಾ ಇದ್ದಾರೆ. ಅಲ್ಲಿ ಕೆರೆಗಳ ವೀಕ್ಷಣೆ ನಂತರ 5 ಗಂಟೆಗೆ ನೊಣವಿನ ಕೆರೆ ಕಾಡಸಿದ್ದೇಶ್ವರ ಮಠದಲ್ಲಿ 5 ರಿಂದ 8 ಗಂಟೆವರೆಗೂ ಕೂಡ ಆ ಒಂದು 8 ಗಂಟೆವರೆಗೂ ಕೂಡ ಕಾಡಸಿದ್ದೇಶ್ವರ ಮಠದಲ್ಲೇ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಡಿಸಿಎಂ ಆದಂತ ಪರಮೇಶ್ವರ್ ಅವರು ಅಧಿಕಾರಿಗಳ ಸಭೆ ಕರೆದಿದ್ದಾರೆ. ಅಂದ್ರೆ ಈಗ ಸಿಎಂ ಬಂದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಆ ಒಂದು ಪ್ರೋಟೋಕಾಲ್ ಪ್ರಕಾರ ಅಲ್ಲಿಗೆ ಹೋಗ್ಬೇಕಾಗಿದೆ. ಆದ್ರೆ ಅದೇ ಸಂದರ್ಭದಲ್ಲಿ ಇವರು ಕೂಡ ಸಭೆಯನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಈಗ ಒಂದು ಪೀಕ್ ಲಾಟ ಸ್ಟಾರ್ಟ್ ಆಗಿದೆ. ಡಿಸಿಎಂ ಕಾರ್ಯಕ್ರಮದಲ್ಲಿ ಸಭೆಯಲ್ಲಿರೋದಾ ಅಥವಾ ಸಿಎಂ ಕಾರ್ಯಕ್ರಮಕ್ಕೆ ಹೋಗಿ ಸಿಎಂ ನ ಆಹ್ವಾನಿಸುವ, ಈ ಒಂದು ಪೀಕ್ ಲಾಟ ಈಗ ಜಿಲ್ಲಾ ಮಟ್ಟದ ಅಧಿಕಾರಿಗಳಲ್ಲಿ ಉಂಟಾಗಿರ್ತಕ್ಕಂಥದ್ದು. ಒಂದು ಡಿಸಿಎಂ ಕೂಡ ಅಲ್ಲಿ ಆ ಸಿಎಂ ಬರುವ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿಲ್ಲ. ಈಗ ಅಧಿಕಾರಿಗಳ ನಡೆ ಹೇಗೆ ಅನ್ನೋದು ಕಾದು ನೋಡ್ಬೇಕಾಗಿದೆ ದೀಪಾ. ಎಸ್ ಮಹೇಶ್, ನಾವು ಗಮನಿಸಿದಾಗ ಈಗಾಗಲೇ ನೋಡಿ ಡಿಸಿಎಂ ಅವರು ಅದೇ ಜಿಲ್ಲೆಯವರು, ಅವ್ರಿಗೆ ಏನು ಇನ್ವಿಟೇಷನ್ ಹೋಗಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಬೆಂಬಲಿಗರು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇವ್ರಿಗೆ ಸರಿಯಾಗಿ ಪ್ರೋಟೋಕಾಲ್ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಈ ಬೆಂಬಲಿಗರ ತೀವ್ರ ಆಕ್ರೋಶ ಎಷ್ಟರ ಮಟ್ಟಿಗೆ ಭುಗಿಲು ಏಳಬಹುದು ಅಂತ ಹೇಳಿ. ಖಂಡಿತ, ಯಾಕಂತಂದ್ರೆ ಈಗ ಡಿಸಿಎಂ ಪರಮೇಶ್ವರ್ ಅವರ ಬೆಂಬಲಿಗರಲ್ಲಿ ಸಿಎಂ ಸ್ಥಾನ ಸಿಕ್ಕಿಲ್ಲ ಎಂಬುದು ಮೊದಲೇ ಅಸಮಾಧಾನ ಇದೆ. ಇದರ ಮಧ್ಯೆ ಈಗ ಈ ಒಂದು ಪ್ರೋಟೋಕಾಲ್ ನ ಅನುಕರಣೆ ಮಾಡದೇ ಇರೋದು ಮತ್ತಷ್ಟು. ಎಸ್ ಮಹೇಶ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.